ಇದೀಗ ತಮ್ಮ ಅದ್ಭುತ ಮಿಮಿಕ್ರಿಯ ಮೂಲಕ ಅನೇಕ ಕಲಾವಿದರನ್ನ ವೇದಿಕೆ ಮೇಲೆ ತರಲಿದ್ದಾರೆ ಯೋಗೇಶ್ ಅವರು. ಬನ್ನಿ ಅವರನ್ನ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸೋಣ. ಎಲ್ರಿಗೂ ನಮಸ್ಕಾರ ಸರ್. ಎಲ್ಲ ಹೇಗಿದ್ದೀರಾ? ದಿನ ಬೆಳಗಾದ್ರೆ ನಾವೆಲ್ಲ ಚೆನ್ನಾಗಿರ್ಲಿ ಅಂತ ಕಷ್ಟಪಡೋ ನೀವು ಚೆನ್ನಾಗಿದ್ದೀನಿ ಅಂತ ಕೇಳಿಸ್ಕೊಳ್ಳೋದು ನಮಗೆ ಭಾಳ ಖುಷಿ ಅನ್ಸುತ್ತೆ. ಸೊ ಫಸ್ಟ್ ನಾನು ಈ ಕಾರ್ಯಕ್ರಮಕ್ಕೆ ಕರೆಯೋಣ ಅಂತ ಹೇಳಿ ಮುಖ್ಯಮಂತ್ರಿ ಚಂದ್ರು ಅವ್ರ ಮನೆಗೆ ಹೋದೆ. ಅಯ್ಯೋ ಏನಯ್ಯ ಬಂದಿದ್ದು, ಪೊಲೀಸ್ನವ್ರು TV9 ಸಲ್ಯೂಟ್ ಅಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್. ನೀವು ಬಂದ್ರೆ ಚೆನ್ನಾಗಿರ್ದು. ಅಯ್ಯೋ ಪೊಲೀಸ್ ಅಂದ್ರೆ ನಾನು ಬರೋದಿಲ್ಲಪ್ಪ ಅಂದರು. ಏನಾಯ್ತು ಸರ್, ಯಾಕೆ? ಹಳೆ ಪಿಕ್ಚರ್ಗಳಲ್ಲಿ ಹೀರೋಯಿನ್ಗಳ ಜೊತೆ ಹೆಂಗಂದ್ರೆ ಹೆಂಗೆ ನಡ್ಕೊಂಡ್ಬಿಟ್ಟಿದ್ದೀನಿ ಕಣಯ್ಯ, ಅಲ್ಲೇ ಹಿಡ್ಕೊಂಡ್ಬಿಟ್ಟು ಇನ್ವೆಸ್ಟಿಗೇಷನ್ ಹಾಕ್ಬಿಟ್ರೆ ಕಷ್ಟ. ನಾನಂದೆ ಸರ್ ಅದು ನೀವು ಕಲಾವಿದರು ಅಂತ ಗೊತ್ತು ಸರ್ ನಮ್ಮ ಪೊಲೀಸ್ನವ್ರಿಗೆ, ಹಂಗೆಲ್ಲ ಇನ್ವೆಸ್ಟಿಗೇಷನ್ ಮಾಡಲ್ಲ ಬನ್ನಿ ಅಂತ. ಹಂಗಿಲ್ಲ ಕಣಯ್ಯ, ಕೆಲವರಿಗೆ ಮನ್ಸಿಟ್ಟು ಮಾಡ್ಬಿಟ್ಟಿದ್ದೀನಿ, ಅದಕ್ಕೆ ಮುಂದಕ್ಕೆ ಯಾರ ಹತ್ರ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸುಚೇಂದ್ರ ಪ್ರಸಾದ್ ಅವ್ರನ್ನ ಕರೆದ್ರೆ ಹೆಂಗಿರತ್ತೆ ಸರ್? ಬನ್ಬೇಕು ಸರ್ ನೀವು TV9 ಕಾರ್ಯಕ್ರಮಕ್ಕೆ. ದಕ್ಷತೆ, ಪ್ರಾಮಾಣಿಕತೆ ಹಾಗೂ ಕಾರ್ಯಕ್ಷಮತೆಯ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ನಿಲ್ಲಿಸಿ ನಮ್ಮ TV9 ಚಾನಲ್ ಅವರು ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ ಅನ್ನೋದು ನನಗೆ ಬಹಳ ಸಂತೋಷ ಅಂತ ವಿಚಾರ. ಇದಾದ್ಮೇಲೆ ನಾನು ಪೊಲಿಟಿಷಿಯನ್ಸ್ ಮನೆಗೆ ಹೋಗೋಣ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸರ್ ಮನೆಗೆ ಹೋದೆ ಸರ್. ಸರ್ ನಮಸ್ಕಾರ ಸರ್, ಹಿಂಗೆ TV9 ಕಾರ್ಯಕ್ರಮಕ್ಕೆ ಬರಬೇಕಲ್ಲ ಸರ್, ನೀವು ಒಂದು ಪೊಲೀಸ್ನವ್ರಿಗೆ ಸಲ್ಯೂಟ್ ಅಂತ ಮಾಡ್ತಾ ಇದ್ದೀವಿ. ಯಾರಿಗೆ ಸಲ್ಯೂಟ್ ಮಾಡ್ತಿದ್ಯಪ್ಪ ಸರ್? ಪೊಲೀಸ್ನವ್ರಿಗೆ ಸಲ್ಯೂಟ್. ಅದು ಅದೇನು ಒಬ್ಬರಿಗೆ ಮಾಡ್ತಿದ್ಯಾ ಎಲ್ರಿಗೂ ಶೇರ್ಸ್ ಮಾಡ್ತಾ ಇದೆಯಾ ಸರ್? ಎಲ್ರಿಗೂ ಸೇರ್ಸ್ ಮಾಡ್ತೀವಿ ಸರ್. ತುಂಬ ಜನ ಬರ್ತಾರೆ, 14 ಜನ ಸಾಧಕರಿಗೆಲ್ಲ ನಿಲ್ಲಿಸ್ಕೊಂಡು ನಾವು ಸನ್ಮಾನ ಮಾಡೋದು. ಈ ಥರದ್ದೆಲ್ಲ ನೀವು ಬರ್ಬೋದು. ಏನಾಗ್ತದೆ? ಅವನು ಓಡಿಸ್ರು, ಅವನ್ನ ಓಡಿಸ್ರಿ ಆಚೆಗೆ. ನೋಡಿ, ಕಳಿಸ್ರು ಅವ್ನ ಆಚೆಗೆ. ಹೌದು ಹುಲಿಯ, ಹೌದು ಹುಲಿಯ. ನಾವು ಹತ್ರ ಸಿಂಹ ಮಡಿಕೊಂಡಿದ್ದೀನಿ, ಕಳಿಸ್ಬಿಡ್ತೀನಿ ಇವಾಗ. ನೋಡಿ ಅಲ್ಲ ಕಡೆಯ, ನಾನು ಪೊಲೀಸ್ ಇಲಾಖೆ ಬಹಳ ಸ್ಟ್ರಾಂಗ್ ಆಗಿರ್ಬೇಕು ಅಂತಕ್ಕಂಥ ಯೋಚನೆ ಮಾಡೋದಾಗ್ಲಿದೆ. ನಾನು CM ಆಗಿ ಅಧಿಕಾರ ತಗೊಂಡಲ್ವಾ, ದಯಾನಂದ ಸಾಹೇಬ್ರನ್ನ ನೇಮಿಸ್ಬಿಟ್ಟಿದ್ದೆ ನಾನು. ವೆರಿ ಆನೆಸ್ಟ್ ಅಂತ. ಅಧಿಕಾರನ ಇನ್ನೂ ಸದೃಢಗೊಳಿಸ್ಬೇಕು. ಈಗ ಪ್ರಿಯಾಂಕರ್ಗೆ ಅವ್ರನ್ನ ಬಿಟ್ಟಿದ್ದೀನಿ. ನಂತರ ಶ್ರೀಮಂತ್ ಕುಮಾರ್ ಅವರು ಬಂದವ್ರೆ. ಅಂದರೆ ನಮ್ಮ ಪೊಲೀಸ್ ಇಲಾಖೆ ದಕ್ಷ ಇಲಾಖೆ. ಸಿದ್ದರಾಮಯ್ಯ ಬರಲಿ ಬರದೇ ಇರಲಿ, ಅವರ ಕೆಲಸಗಳನ್ನ ಅವ್ರು ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು. ಯಡಿಯೂರಪ್ಪ ಬಂದವರ ಇಲ್ಲ ಸರ್, ಪರವಾಗಿಲ್ಲ, ಸುಮ್ಮನೆ ಕೇಳಿದಪ್ಪ, ಇನ್ಫಾರ್ಮೇಶನ್ಗೆ ಫ್ರೆಂಡ್ ಅಲ್ವಾ. ಹಂಗಾಗಿ ನಾನು ಹೇಳೋದು, ಸಿದ್ದರಾಮಯ್ಯ ಇಲ್ಲಿರಲಿ ಎಲ್ಲೇ ಇರಲಿ, ಐ ವಿಶ್ ಆಲ್ ದ ಬೆಸ್ಟ್ ಎಲ್ಲ ಅಧಿಕಾರಿಗಳಿಗೆ, ಅವಾರ್ಡ್ ತಗೊಂಡವ್ರಿಗೆ, ತಗೊಳ್ಳದೇ ಇರೋರಿಗೆ, ಮುಂದೆ ತಗೊಳ್ಳೋರಿಗೆ. ನಾವು CM ಆಗ್ತೀವೋ ಬಿಡ್ತೀವೋ ಅದು ಬೇರೆ. ಒಂದು ನಿಮಗೆ ಸಣ್ಣ ಕ್ಲೂ ಕೊಡ್ತೀನಿ, ನಾನು ಹೇಳಿದೆ ಅಂತ ಹೇಳ್ಬಾರ್ದು ಬರೋದು. ಹೇಳಿ ಸರ್, ಸ್ವಲ್ಪ ಏನಾದ್ರು ಕಾಮಿಡಿ ಗಿಮಿಡಿ ಮಾಡಾಗಿದ್ರೆ ನಮ್ಮ ಬ್ರದರ್ ನಮ್ಮ ಜಮೀರ್ನ ಕರ್ಕೊಂಡು ಹೋಗ್ಬಿಡಪ್ಪ, ಬಹಳ ಚೆನ್ನಾಗಿರ್ತದೆ ಪ್ರೋಗ್ರಾಮ್, ಎಂಡ್ ಕರೆಕ್ಟ್ ಆಗಿರ್ತದೆ ಅಂದ್ರು. ಜಮೀರ್ ಸಾಹೇಬ್ರ ಮನೆಗೆ ಹೋಗಿ. ಜಮೀರ್ ಅಹಮದ್ ಸರ್ ನಮಸ್ಕಾರ ಸರ್, TV9 ಬರ್ತಾ ಇದ್ದೀನಿ ಸರ್ ಕಾರ್ಯಕ್ರಮ. ಪ್ಲೀಸ್ ನೀವು ಬಂದರೆ ಭಾಳ ಚೆನ್ನಾಗಿ. ಕಂಗ್ರಾಚುಲೇಷನ್ಸ್ ಬ್ರದರ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಟ್ ನೀವು ಬರಬೇಕು ಸರ್. ಆಯ್ತಲ್ಲ, ಬರಬೇಕು ಬ್ರದರ್. ನಂಗೆ ಬರೋಕ್ಕೆ ಇಷ್ಟ ಐತೆ. ಸಿದ್ದರಾಮಯ್ಯ ಸಾಹೇಬ್ರು ಬರ್ತಾವ್ರೆ? ಇಲ್ಲ ನಮ್ಮ DK ಸಾಹೇಬ್ರು? ಇಲ್ಲ ಸರ್. ಯಾಕೆ ಸರ್ ಬಿಸಿ ಇದ್ದಾರೆ ಸರ್. ಹಂಗಾರೆ ನಾನು ಬಿಸಿ ಇದ್ದೀನಿ, ಬರಲ್ಲ ಅಂದರು. ಅಲ್ಲ ಸರ್, ಏನೋ ನೋಡಿ ಸರ್, ನಾನು ಏನಕ್ಕೆ ಬರಬೇಕು ಅಂತ ಹೇಳಿ ಅಟ್ಲೀಸ್ಟು ಯೋಚನೆ ಮಾಡ್ತೀನಿ. ನೀವು ಬಂದಲ್ಲ ಒಂದು ಸಣ್ಣದು ಸ್ಟ್ಯಾಂಡ್ ಅಪ್ ಕಾಮಿಡಿ ಥರ ಏನಾದರೂ ಮಾಡಿ ಸರ್. ಮಾನ ಮರ್ಯಾದೆ ಆಯ್ತಾ ನಿಂಗೆ? ಮಾನ ಮರ್ಯಾದೆ ಒಳ್ಳೇದಾಗ್ತದ ನಿಂಗೆ? ಕಳ್ಸ ಇವ್ನ ಆಚೆಗೆ, ಕಳ್ಸ್ರು ಹೇಳಿ ಓಡಿಸ್ಬಿಟ್ರು ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಲೈಫಲ್ಲಿ ಪ್ರೌಡಾಗಿ ಹೇಳ್ಕೋಬೋದು, ಪೊಲೀಸ್ನವರು
ಹೊಡೆದ್ರು ಅಂತಲ್ಲ, ಚಪ್ಪಾಳೆ ಹೊಡೆದ್ರು ಅಂತ. ಥ್ಯಾಂಕ್ ಯು ಸೋ ಮಚ್.